ಪುಷ್ಪ 2 ದಿ ರೂಲ್ ಸಿನಿಮಾದ ಟ್ರೇಲರ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ. ಇದೇ ಸಮಯದಲ್ಲಿ ಈ ಟ್ರೇಲರ್ನಲ್ಲಿ ಕಂಡ ವಿಶಿಷ್ಟ ನಿಗೂಢ ಪಾತ್ರವೊಂದು ದೇಶಾದ್ಯಂತ ಸಿನಿ ಅಭಿಮಾನಿಗಳನ್ನು ಸೆಳೆದಿದೆ. 2 ನಿಮಿಷ 48 ಸೆಕೆಂಡಿನ ಈ ವಿಡಿಯೋದಲ್ಲಿ ಜಾತ್ರೆಯ ಸಮಯದಲ್ಲಿ ಕನ್ನಡದ ನಟ ತಾರಕ್ ಪೊನ್ನಪ್ಪ ಟ್ರೇಲರ್ನಲ್ಲಿ ಕಾಣಿಸಿದ್ದಾರೆ. ಅರ್ಧ ತಲೆ ಬೋಳಿಸಿದ ಈ ಬಣ್ಣದ ಕ್ಯಾರೆಕ್ಟರ್ಗೆ ಜನರು ಫಿದಾಗೊಂಡಿದ್ದಾರೆ. ಕನ್ನಡ ನಟ ತಾರಕ್ ಪೊನ್ನಪ್ಪ ಈಗ ಟ್ರೆಂಡಿಂಗ್ನಲ್ಲಿದ್ದಾರೆ. ಟಾಲಿವುಡ್ನಲ್ಲಿ ಕನ್ನಡ ನಟಿಯರು ಕಮಾಲ್ ಮಾಡುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ರಶ್ಮಿಕಾ ಮಂದಣ್ಣ ಸೇರಿದಂತೆ ಹಲವು ನಟಿಯರು ಸ್ಯಾಂಡಲ್ವುಡ್ನಿಂದ ಟಾಲಿವುಡ್ಗೆ ನೆಗೆದು ಸದ್ದು ಮಾಡುತ್ತಿದ್ದಾರೆ. ಇದೇ ಸಮಯದಲ್ಲಿ ಕನ್ನಡದ ನಟರು ಅಲ್ಲಿ ಉತ್ತಮ ಅವಕಾಶ ಪಡೆಯುತ್ತಿದ್ದಾರೆ. ಇತ್ತೀಚೆಗೆ ಹಲವು ತೆಲುಗು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರುವ ತಾರಕ್ ಪೊನ್ನಪ್ಪ ಕೂಡ ಟಾಲಿವುಡ್ನಲ್ಲಿ ಜನಪ್ರಿಯತೆ ಪಡೆಯುತ್ತಿದ್ದಾರೆ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಪುಷ್ಪ 2 ಟ್ರೇಲರ್ನಲ್ಲಿ ದೇವಾಲಯದಲ್ಲಿ ನಡೆಯುವ ಜಾತ್ರೆಯ ಸಮಯದಲ್ಲಿ ಕಂಡ ನಿಗೂಢ ವ್ಯಕ್ತಿಯನ್ನ ಪ್ರೇಕ್ಷಕರು ಮೆಚ್ಚಿದ್ದಾರೆ. ಅರ್ಧ ತಲೆ ಬೋಳಿಸಿದ ಈ ವ್ಯಕ್ತಿಯನ್ನ ಯಾರೆಂದು ಸರ್ಚ್ ಮಾಡುತ್ತಿರುವುದು ಹೆಚ್ಚಾಗಿದೆ. ಇವರು ಬೇರೆ ಯಾರೂ ಅಲ್ಲ, ಕನ್ನಡದ ಕಿರುತೆರೆ ಮತ್ತು ಹಿರಿತೆರೆ ನಟ ತಾರಕ್ ಪೊನ್ನಪ್ಪ. ಪುಷ್ಪ 2 ಸಿನಿಮಾದಲ್ಲಿ ತಾರಕ್ ಪೊನ್ನಪ್ಪರವರ ಪಾತ್ರವೇ ಸ್ಪೆಷಲ್ ಆಗಿದೆ. ದೇಹಕ್ಕೆ ಪೇಂಟ್ ಬಳಿದುಕೊಂಡು ಚಪ್ಪಲಿಗಳಿಂದ ಮಾಡಿರುವ ಹಾರ ಹಾಕಿಕೊಂಡಿರುವ ವ್ಯಕ್ತಿ ಈತ. ಜೊತೆಗೆ ಜುಮ್ಕಾ, ದೊಡ್ಡ ಬಿಂದಿ ಇಟ್ಟುಕೊಂಡಿರುತ್ತಾರೆ. ಈ ಸಿನಿಮಾದಲ್ಲಿ ಅವರು ಪುಷ್ಪನ ಶತ್ರುವೇ ಸ್ನೇಹಿತನೇ ಎಂಬ ಕುತೂಹಲವೂ ಕೂಡ ಸಿನಿ ಅಭಿಮಾನಿಗಳಲ್ಲಿ ಮೂಡಿದೆ. ಕೆಲವರ ಪ್ರಕಾರ ಈತ ಪುಷ್ಪನ ವಿರುದ್ಧ ಹೋರಾಡಲಿರುವ ನಟೋರಿಯಸ್ ವ್ಯಕ್ತಿಯಾಗಿರಬಹುದು ಅಥವಾ ಈ ವ್ಯಕ್ತಿ ಪುಷ್ಪನ ಮಲ ಸಹೋದರನೆಂಬುದೇ ಎಂದು ಜನರು ಚರ್ಚಿಸುತ್ತಿದ್ದಾರೆ. ಈಗಾಗಲೇ ತಾರಕ್ ಪೊನ್ನಪ್ಪ ಹಲವು ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಸಿನಿಮಾ KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2ನಲ್ಲಿ ದಯಾ ಪಾತ್ರದಲ್ಲಿ ತಾರಕ್ ಪೊನ್ನಪ್ಪ ನಟಿಸಿದರು. ಇತ್ತೀಚೆಗಷ್ಟೇ ಬಿಡುಗಡೆಯಾದ ದೇವರ ಪಾರ್ಟ್ 1ರಲ್ಲೂ ಸಹ ಪಸುರ ಪಾತ್ರದಲ್ಲಿ ಮಿಂಚಿದ್ರು. ಅಂದ್ರೆ ಸೈಫ್ ಅಲಿ ಖಾನ್ ನಟಿಸಿರುವ ಬೈರ ಪಾತ್ರದ ಮಗನಾಗಿ ಕಾಣಿಸಿಕೊಂಡಿದ್ರು. ಸಾಕಷ್ಟು ಜನರು ಪುಷ್ಪ 2 ಟ್ರೇಲರ್ ನೋಡಿದ ಬಳಿಕ ಇವನು ಬೈರನ ಕೊಡುಕು, ಬೈರನ ಮಗ ಎಂದೆಲ್ಲ ಕಮೆಂಟ್ ಮಾಡುತ್ತಿದ್ದಾರೆ. ಕನ್ನಡದ ಪ್ರತಿಭಾನ್ವಿತ ನಟ ತಾರಕ್ ಪೊನ್ನಪ್ಪ ಈಗಾಗಲೇ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಜರಾಮರ, ಕನ್ನಡ ದೇಶದೋಳ್, ಯುವರತ್ನ, ಕೋಟಿಗೊಬ್ಬ 3, ಗಿಲ್ಕಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ.